ಇನ್ನು ರಾಜಧಾನಿಯಲ್ಲಿ ಮತ್ತೆ ಶುರುವಾಗ್ತಾ ಇದೆ ಟೋಯಿಂಗ್ ಶಾಕ್ನ ನಡುವೆ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಟೋಯಿಂಗ್ ಮಾಡಿದ್ರು ವಾಹನ ಸವಾರರಿಗೆ ಯಾವುದೇ ಟೆನ್ಷನ್ ಇಲ್ಲ ಇನ್ನು ಮೇಲೆ. ಯಾಕೆ ಅಂದರೆ ಸದ್ಯ ಟೋಯಿಂಗ್ ಚಾರ್ಜ್ ಹಾಕೋದು ಬೇಡ ಅಂತ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ ಹೆಚ್ಚುವರಿಯಾಗಿ ಟೋಯಿಂಗ್ ಶುಲ್ಕ ಅಂತ ಹಾಕ್ತಾ ಇದ್ರು. ಈಗ ಆ ಫೈನ್ ಇರೋದಿಲ್ಲ. ಟೋಯಿಂಗ್ ಶುಲ್ಕ ವಿಧಿಸ್ತಾ ಇದ್ರು ಪೊಲೀಸರು ಈ ಹಿಂದೆ. ಇನ್ನು ಮುಂದೆ ಟೋಯಿಂಗ್ ಮಾಡಬಹುದು. ಟೋಯಿಂಗ್ ಶುಲ್ಕ ಅಂತ ವಿಧಿಸುವ ಹಾಗಿಲ್ಲ. ಹೆಚ್ಚುವರಿ ಶುಲ್ಕ ಇರೋದಿಲ್ಲ. ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದ್ರೆ ಮಾತ್ರ ಪೊಲೀಸರು ದಂಡ ಹಾಕ್ಬೋದು. ಅದನ್ನು ಹೊರತುಪಡಿಸಿದ್ರೆ ಟೋಯಿಂಗ್ ತಗೊಂಡು ಹೋದರೆ ಟೋಯಿಂಗ್ ಚಾರ್ಜ್ ಎಲ್ಲ ಕಟ್ಟೋ ಹಾಗಿಲ್ಲ. ಮೊದಲೆಲ್ಲ ಹೆಂಗೆ ಮಾಡ್ತಾ ಇದ್ರು ಗೊತ್ತಾ? ಎಲ್ಲಾದರೂ ಗಾಡಿ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡ್ತಾ ಇದ್ರು. ಟೋಯಿಂಗ್ ಮಾಡಿದ ನಂತರ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಕ್ಕೆ ಒಂದು ಚಾರ್ಜ್, ಟೋಯಿಂಗ್ ಮಾಡಿದ್ದಕ್ಕೆ ಒಂದು ಚಾರ್ಜ್. ಇದ್ಯಾಕೆ ಸರ್ ಅಂತ ಕೇಳಿದ್ರೆ ಪೆಟ್ರೋಲ್ ಚಾರ್ಜ್ ಅಂತ ಇದ್ರು. ಅಂದರೆ ಟೋಯಿಂಗ್ ಮಾಡ್ಕೊಂಡು ತಗೊಂಡೋಗಿದ್ದೀವಲ್ಲ ಗಾಡಿ, ಆ ಗಾಡಿಗೆ ಬಾಡಿಗೆ ಕಟ್ಟಬೇಕಲ್ಲ, ಆ ಗಾಡಿ ಬಾಡಿಗೆಯನ್ನು ಕೂಡ ವಾಹನ ಸವಾರರಿಂದ ವಸೂಲಿ ಮಾಡುವಂಥ ಕೆಲಸ ಆಗ್ತಾ ಇತ್ತು ಈ ಹಿಂದೆ. ಇನ್ನು ಮುಂದೆ ಆ ಥರ ಮಾಡೋ ಹಾಗಿಲ್ಲ. ಟೋಯಿಂಗ್ ಮಾಡ್ಬೋದು. ರಸ್ತೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸೋ ಹಾಗಿಲ್ಲ. ಪಾರ್ಕಿಂಗ್ ಏರಿಯಾ ಅಂತಿರುತ್ತೆ, ಆ ಪಾರ್ಕಿಂಗ್ ಏರಿಯಾದಲ್ಲಿ ಮಾತ್ರ ನಿಲ್ಲಿಸಬೇಕು. ನಿಮ್ಮಲ್ಲಿ ಬೈಕ್ ಇದೆ, ಕಾರ್ ಇದೆ, ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸ್ತೀನಿ, ಮನಸ್ಸಿಗೆ ಬಂದ ಹಾಗೆ ನಿಲ್ಲಿಸ್ತೀನಿ ಅನ್ನೋ ಹಾಗಿಲ್ಲ. ಟೋಯಿಂಗ್ ಮಾಡ್ತಾರೆ, ಬಟ್ ಟೋಯಿಂಗ್ ಫೈನ್ ಮಾತ್ರ ಇರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.